ನಮಸ್ತೆ ಗುರುಗಳೇ. ನಮಸ್ತೆ. ನಮ್ಮ ಹೆಸರು ಗುರುಗಳೇ? ಪೂಜಾರ್ ಶರಣಪ್ಪ. ಶರಣಪ್ಪ ಅಂದರೆ ನೀವು ಪೂಜಾರ ವಂಶಸ್ಥರು? ಪೂಜಾರ್ ಮಂತೆ ಅಂದರು. ನಮ್ದು ಯಾವ ಗುರುಗಳೇ? ನಮ್ಮ ತುರುವನವರು. ನಿಮ್ಮದು ಸ್ವಂತೂರು ತುರುವನವರು? ತುರುವನವರು. ತುರುವನವರು ಎಲ್ಲಿ ಬರುತ್ತೆ ಗುರುಗಳೇ? ಚಿತ್ರದುರ್ಗದ ಹತ್ರ ಬರ್ತದೆ. ಚಿತ್ರದುರ್ಗದ ಹತ್ರ. ನಿಮ್ಮ ತಂದೆ ತಾಯಿ ಏನು ಮಾಡ್ತಿದ್ದಾರೆ ಗುರುಗಳೇ? ನಮ್ಮ ತಂದೆ ಪೂಜಾರ್ ಬೋರಪ್ಪ, ತಾಯಿ ಪೂಜಾರ್ ದುರ್ಗಮ್ಮ. ಅವರು ಕೃಷಿ ಕೆಲಸ. ಕೃಷಿ ಕೆಲಸ. ನಿಮ್ಮ ತಂದೆ ಪೂಜಾರಾಗಿತ್ತು? ಪೂಜಾರಾಗಿದ್ದರು. ಅವರಿಂದ ನೀವಾ? ಇಲ್ಲ, ಈಗ ನಮ್ಮ ತಮ್ಮನ ಮಗ. ತಂದೆಕ್ಕಿಂತ ಮುಂಚೆ ಅವ್ರ ಅಪ್ಪಾಜಿ? ನಮ್ಮ ತಾತ. ನಿಮ್ಮ ತಾತ? ನಮ್ಮ ತಾತರಾಗಿದ್ದರು. ಫಸ್ಟ್ ಅವರೇ? ಅವರ ಅಪ್ಪರಾಗಿದ್ದರು. ಅದರಿಂದ ಅವರಪ್ಪರಿಂದ ನಮ್ಮ ತಾತ, ನಮ್ಮ ತಾತರಿಂದ ನಮ್ಮ ಅಪ್ಪಾಜಿ. ಪೂಜಾರಿದ್ದು ಯಾಕೆ ಕೇಳಿ ಆಗಲಿಲ್ಲ? ಪೂಜಾರಿದು ಆ ದೇವರು ಯಾರಿಗೆ ಒಲಿತತ್ತೋ ಅವ್ರು ಮಾಡಬೇಕು. ಅಂದ್ರೆ ಈ ಮಂತ್ಯದ ಹಿಂಗೆ ನಡೆಸ್ತಾರಲ್ಲ ನಮ್ಮ ಅಪ್ಪಾಜಿ ಪೂಜಾರಿ, ನಾನು ಆಗಬೇಕು. ಹಂಗೂ ನಡೀತವೆ. ಒಲಿಮೆ ಇದ್ದರಿಂದ ಮಾಡಿಸಿದ್ರೆ ಒಳ್ಳೇದು ಪೂಜೆ. ಅದು ದೇವರು ಬರಬೇಕು. ನಿಮ್ದು ಎಜುಕೇಶನ್ ಎಲ್ಲಿ ಮಾಡಿದ್ರಿ? ನಮ್ಮದು ಪ್ರಾಥಮಿಕ ಶಾಲೆ ತುರುವನವರು. ಅಲ್ಲೇ SLC ವರೆಗೂ ಮಾಡಿದ್ರ? ಅಲ್ಲಿ SLC ವರೆಗೆನ ತುರುವನೂರಿನಲ್ಲೇ ಮಾಡಿದ್ವಿ. ಆಮೇಲೆ ನಿಮ್ಮದು ಕಾಲೇಜು PUC ವರೆಗೆನ ಚಿತ್ರದುರ್ಗದಲ್ಲಿ ಓದಿದೆ. ಅಣ್ಣ ತಮ್ಮಗಳು ಗುರುಗಳೇ? ನಾವು 4 ಜನ ಗಂಡು ಮಕ್ಕಳು, ಅಣ್ಣ ತಮ್ಮಗಳು, ಒಬ್ಬ ತಂಗಿ. 4 ಜನ ಗಂಡು ಮಕ್ಕಳಲ್ಲಿ ನಾನೇ ಹಿರಿಯನು. ನೀವೇ ದೊಡ್ಡವರು? ನಾವು ಹಿರಿಯನು. ನಿಮ್ಮ ಎರಡನೇ ತಮ್ಮನ ಹೆಸರೇನು ಗುರುಗಳೇ? ದುರ್ಗೇಶಪ್ಪ. ಅವ್ರೇನು ಮಾಡ್ತಾರೆ ಗುರುಗಳೇ? ಅವರು ಕೃಷಿ ಕೆಲಸ. ಅವ್ರದ್ದು ಕೃಷಿ ವ್ಯವಸಾಯ. ನೆಕ್ಸ್ಟ್ ತಮ್ಮ? ತಿಪ್ಪೇಸ್ವಾಮಿ. ಏನು ಕೆಲಸ? ಅವ್ರದ್ದು ಟೀಚರ್, ಮಾಸ್ಟರ್. ಟೀಚರ್ ಮಾಸ್ಟರ್. ಗುರುಗಳೇ ಮೂರನೇ ತಮ್ಮನ ಬಗ್ಗೆ ಹೇಳಿ. ತಮ್ಮ ಪರಮೇಶ್ವರಪ್ಪ. ಅವ್ರು ಏನು ಮಾಡಿದರು ಎಜುಕೇಶನ್? ಅವ್ರದ್ದು ಮೆಕ್ಯಾನಿಕಲ್ ಇಂಜಿನಿಯರ್ ಡಿಪ್ಲೊಮಾ. ಅವ್ರು ಇವಾಗ ಈಗ ಆಗಲಿಲ್ಲ, ಡಿಸ್ಕಂಟಿನ್ಯೂ ಆಯಿತು ಕಾರಣಾಂತರದಿಂದ. ಅವರು ಇವಾಗ ತುರುನೂರಿನಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಿಮ್ಮ ತಂಗಿ ಅವ್ರೇನು ಮಾಡ್ತಿದ್ದಾರೆ? ಅವರಿಗೆ ವಿವಾಹ ಮಾಡಿಕೊಟ್ಟಿದ್ವಿ. ನಮ್ಮ ಸೋದರ ಮಾವನ ಮಗನಿಗೆ ನಾಯಕನಹಟ್ಟಿ ಹತ್ರ ಜಾಗನವರಹಟ್ಟಿ ಅವ್ರದ್ದು. ಅಲ್ಲಿ ವಾಸವಾಗಿದ್ದಾರೆ. ನಮ್ಮ ತಂದೆ ತಾಯಿಗಳು ನನಗೆ ವಿವಾಹ ಮಾಡಿದರು 1974. ಮದುವೆ ಆದ್ವಿ. ಮದುವೆ ಆಗಿ ಎಲ್ಲಿ ನೀವು? ನಾವು ಅಲ್ಲಿ ನಾಯಕನಹಟ್ಟಿ ಹತ್ರ ಜಾಗನವರಹಟ್ಟಿ ಅಂತಂದೇಳಿ ನಮ್ಮ ಸೋದರ ಮಾವನ ಮಗಳು, ಹೆಸರು ಭಾಗ್ಯಮ್ಮ ಅಂತ. ಬಡ ಕುಟುಂಬದಿಂದ ಮದುವೆ ಆದ್ವಿ. ನೀವು ಮದುವೆ ಆದ ಎಲ್ಲಿ ವಾಸವಾದ್ರಿ? ತುರುನೂರಿನಲ್ಲಿ ವಾಸವಾದ್ವಿ. ಮತ್ತು ನಾನು ಮದುವೆ ಆದಮೇಲೆ ಪದವಿಗೆ ಡಿಗ್ರಿ ಕಾಲೇಜಿಗೆ ಚಿತ್ರದುರ್ಗ ಆರ್ಟ್ಸ್ ಕಾಲೇಜಿಗೆ ಸೇರ್ಕೊಂಡೆ. ಅಲ್ಲಿ 3 ವರ್ಷ ಡಿಗ್ರಿ ಚಿತ್ರದುರ್ಗದಲ್ಲೇ ಮಾಡಿದೆ. 79ಕ್ಕೆ ನಂದು ಫೈನಲ್ ಇಯರ್ ಮುಗೀತು. ಊರಿಗೆ ಬಂದು ವ್ಯವಸಾಯ ಕೆಲಸ ಮಾಡ್ಕೊತ ಇದ್ದೆ. ಅಲ್ಲಿ ವ್ಯವಸಾಯ ಮಾಡ್ಕೊತ ಇರಬೇಕಾದಾಗ 79ರಲ್ಲಿ ಹೈಕೋರ್ಟ್ನಿಂದ ಒಂದು ಇಂಟ್ರ್ವ್ಯೂ ಬಂತು. ಕಾಲ್ಫಾರ್ ಮಾಡಿದ್ರು. ಅಪ್ಲಿಕೇಶನ್ ಹಾಕಿದ್ವಿ. ಆ ಇಂಟ್ರ್ವ್ಯೂನಲ್ಲಿ ನಮಗೆ ಅಲ್ಲಿ ಹೈಕೋರ್ಟ್ನಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. ಬಂತು. ಬೆಂಗಳೂರಿನಲ್ಲಿ ಸ್ವಲ್ಪ ದಿವಸ ಮಾಡಿ ಆನಂತರ ಚಿತ್ರದುರ್ಗಕ್ಕೆ ವರ್ಗಾವಣೆ ಆಯಿತು. ಚಿತ್ರದುರ್ಗದ ಸ್ವಲ್ಪ ದಿವಸ ಮಾಡಿ ದಾವಣಗೆರೆಗೆ ವರ್ಗಾವಣೆ ಆಯಿತು. 1979ರಲ್ಲಿ ದಾವಣಗೆರೆಗೆ ಬಂದೆ. 89ರಲ್ಲಿ ಹೊಳಲ್ಕೆರೆಗೆ ವರ್ಗಾವಣೆ ಆಯಿತು. ಹೊಳಲ್ಕೆರೆಗೆ. ಹೊಳಲ್ಕೆರೆಯಲ್ಲಿ 3 ವರ್ಷ ಆಯಿತು. 92ಕ್ಕೆ ಮತ್ತೆ ದಾವಣಗೆರೆಗೆ ವರ್ಗಾವಣೆ ಆಯಿತು. 92ರಿಂದ 99ರವರೆಗಿನ ದಾವಣಗೆರೆಯಲ್ಲಿ ಡ್ಯೂಟಿ ಮಾಡಿದೆ. 99ರಲ್ಲಿ ಚಿತ್ರದುರ್ಗಕ್ಕೆ ವರ್ಗಾವಣೆ ಆಯಿತು.
99ರಲ್ಲಿನೇ ದಾವಣಗೆರೆಗೆ ಬಂದೆ ವಾಪಸ್ ಚಿತ್ರದುರ್ಗದಿಂದ. ಹೌದು. 99ರಲ್ಲಿ ನನ್ನ ಹಿರಿಯ ಮಗಳು ಮದುವೆ ಆಯಿತು. 1999ರಾಗೆ ಮದುವೆ ಮಾಡಿದ್ವಿ. ಮಕ್ಕಳು ಹೆಚ್ಚಿದ್ದಾರೆ? ಮಕ್ಕಳು ನನಗೆ 5 ಜನ ಮಕ್ಕಳು, 3 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ದೊಡ್ಡವರು ಏನು ಮಾಡ್ತಾರೆ? ದೊಡ್ಡವರು ಅವರು ಬ್ಯಾಂಕ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಎರಡನೇ ಮಗ? ಎರಡನೇರು NGOಗೆ ಹೋಗ್ತಾ ಇದ್ದಾರೆ. ಮೂರನೇ ಮಗ? ಮೂರನೇರು ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾಯಿದ್ದಾರೆ. ಇಬ್ಬರು ಹೆಣ್ಮಕ್ಳು ಇದ್ದಾರೆ ಅಂದರೆ? 2 ಹೆಣ್ಣು ಮಕ್ಕಳಿಗೆ ವಿವಾಹ ಆಗೈತೆ. ಒಬ್ಬರು ಹಿರಿಯ ಮಗಳು ಚಳ್ಳಕೆರೆ ತಾಲೂಕು ಜಾಜೂರಿಗೆ ಅಲ್ಲಿ ತಿಮ್ಮಣ್ಣ ಅನ್ನೋರಿಗೆ ಲಗ್ನ ಮಾಡಿಕೊಟ್ವಿ. ಅವರು BSc ವರೆಗೆ ಓದಿದ್ರು. ಅವರಿಗೆ ಬಳ್ಳಾರಿ ಯೂನಿಟ್ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ನಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. ಅವರು ಇವಾಗ ಹಾಲಿ ನಮ್ಮ ದೊಡ್ಡ ಅಳಿಯ ಇವಾಗ ಹೊಸಪೇಟೆಯಲ್ಲಿ ಡ್ಯೂಟಿ ಮಾಡ್ತಾಯಿದ್ದಾರೆ. ಎರಡನೇ ಅಳಿಯ ಅವ್ರದ್ದು ಊರು ಬಂದು ಕೂಡ್ಲಿಗಿ ತಾಲೂಕು ಭೀಮಸಮುದ್ರ ಅಂತಂದೇಳಿ ಅವರು ಫಾರೆಸ್ಟರ್ ಆಗಿದ್ದಾರೆ. ಎರಡನೇ ಮಗಳು ಅವರಿಗೆ ಕೊಟ್ಟು ಮದುವೆ ಮಾಡಿದ್ವಿ 2001ರಲ್ಲಿ. ನನ್ನ ಹಿರಿಯ ಮಗಂದು ಚಿಕ್ಕ ಮಗಳದು 2 ಒಂದೇ ಸಾರಿ ಮದುವೆ ಮಾಡಿದ್ವಿ, ಜೊತೆಗೆ ಮಾಡಿದ್ವಿ. ಈಗ ಹಿರಿಯ ಮಗಳಿಗೆ ಒಬ್ಬ ಗಂಡು ಮಗ ಇದ್ದಾನೆ, ಒಬ್ಬ ಹೆಣ್ಣು ಮಗಳಿದ್ದಾಳೆ. ಹಿರಿಯ ಮಗಳು ಮಗ PUC ವರೆಗನ್ನ ಓದಿದ್ದಾನೆ, ಅವರಿಗೂ ಕೂಡ ಮದುವೆ ಆಗೈತೆ. ಮೊಮ್ಮಗಳು BA ಮಾಡಿದ್ದಾಳೆ. ಅವ್ರದ್ದು ಎಜುಕೇಷನ್ ಈಗ ಮುಗೀತು, B.Ed. ಮುಂದೆ ಅವ್ರ ವಿದ್ಯಾಭ್ಯಾಸ ಮುಂದುವರಿಸ್ಬೇಕಂತ ಇದ್ದಾರೆ. ಈಗ ಎರಡನೇ ಮಕ್ಕಳು ಅವರಿಗೂ ಒಂದು ಗಂಡು ಮಗ, ಒಂದು ಹುಡುಗಿ. ಆ ಹುಡುಗಿ ಇವಾಗ D Pharm ಮಾಡ್ತಾ ಇದ್ದಾಳೆ. ಮಗ ಸೆಕೆಂಡ್ ಇಯರ್ PUC ಓದ್ತಾ ಇದ್ದಾನೆ ಕಾಲೇಜು. ನಮ್ಮ ಹಿರಿಯ ಮಗನಿಗೆ 3 ಜನ ಮಕ್ಕಳು, 2 ಗಂಡು ಮಕ್ಕಳು, ಒಬ್ಬ ಹುಡುಗಿ PUC ವರೆಗೆ ಓದಿದ್ದಾಳೆ. ಹಿರಿಯ ಮೊಮ್ಮಗ BA ಓದ್ತಿದ್ದಾನೆ. ಎರಡನೇ ಮೊಮ್ಮಗ BCom ಮುಗಿಸ್ಕೊಂಡಿದ್ದಾನೆ. ಈಗ ಅವರು ಮುಂದೆ ಅಪಾಯಿಂಟ್ಮೆಂಟಿಗೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಈಗ ಎರಡನೇ ಮಗನ ಮಕ್ಕಳು 2 ಅದಾರೆ, ಗಂಡು ಮಕ್ಕಳು. ಅವ್ರಿಗಿನ್ನ ಚಿಕ್ಕವರು 1ನೇ ತರಗತಿ ಓದ್ತಾ ಇದ್ದಾರೆ. ಎರಡನೇ ಮಗನ ಮಕ್ಕಳು 2 ಅದಾರೆ, ಒಂದು ಗಂಡು ಒಂದು ಹೆಣ್ಣು. ಅವರು ಚಿಕ್ಕವರು ಇನ್ನು ಓದ್ತಾ ಇದ್ದಾರೆ, 1ನೇ ತರಗತಿ ಓದ್ತಾ ಇದ್ದಾರೆ. ಅವರು ಮತ್ತೆ ಡ್ಯೂಟಿ ಎಲ್ಲಿ? ದಾವಣಗೆರೆಯಿಂದ ಚೆನ್ನಗಿರಿಗೆ 2006ರಲ್ಲಿ ವರ್ಗಾವಣೆ ಆಯಿತು. ಅಲ್ಲಿ ಎಷ್ಟು ವರ್ಷ ಡ್ಯೂಟಿ ಮಾಡಿದ್ರಿ? ಅಲ್ಲಿ 2 ವರ್ಷ ಡ್ಯೂಟಿ ಮಾಡಿದೆ, 8ರವರೆಗೆ. ಮತ್ತೊಂದು ವಿಷಯ ಕೇಳ್ಪಟ್ಟೆ, ನಿಮ್ಮ ಹತ್ರ ರವಿ ಬೆಳಗ್ಗೆ ಅವರು ಬಂದೇನ ಕೋರ್ಟ್ ಫೀ ಏನೋ? ರವಿ ಬೆಳಗ್ಗೆ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ, ಪಿಸ್ತೂಲ್ ಪ್ರಕರಣದಲ್ಲಿ ಅವ್ರದ್ದೊಂದು ಪ್ರಕರಣ ದಾಖಲಾಗಿತ್ತು. ದಾವಣಗೆರೆ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಬಂದು ಅವರು ಜಾಮೀನಿನ ಮೇಲೆ ಅವರಿಗೆ ಅವರು ಕ್ಯಾಶ್ ಶೂರಿಟಿ ಅಂತಂದೇಳಿ ಡಿಪಾಸಿಟ್ ಮಾಡಿ ನಮ್ಮ ಹತ್ರ ಬಾಂಡ್ ಬಾರಿಸ್ಕೊಂಡು ಅವ್ರನ್ನ ಬಿಡುಗಡೆ ಮಾಡಿದ್ವಿ. MLA ಪಂಪಾಪತಿ ಅವರ ಪ್ರಕರಣಗಳು ಭಾಳ ಇದ್ದವು. ಅವು ಕಮ್ಯುನಿಸ್ಟ್ ಪಾರ್ಟಿವು ಕೇಸುಗಳು, ಈ ಕಾರ್ಮಿಕರ ಪ್ರಕರಣಗಳು ಭಾಳ ನಡೆದವು ಅವಾಗ 85, 86ರಲ್ಲಿ. ಅವರು ಕೋರ್ಟಿಗೆ ಶಾಸಕರು ಪಂಪಾಪತಿ ಅಂತಂದೇಳಿ ಅವರ ಕೇಸುಗಳಿದ್ದವು. ದಾವಣಗೆರೆಯಲ್ಲಿ ಹಿಂದೂ ಮುಸ್ಲಿಮ್ಸ್ ಗಲಾಟೆ ಭಾಳ ಜೋರು ನಡೀತು ಅವಾಗ. 85, 86. ಅದರಲ್ಲಿ ನಾವು ಕರ್ಫ್ಯೂ ಜಾರಿ ಇದ್ದಾಗ ನಮಗೆ ಒಂದು ಐಡೆಂಟಿ ಕಾರ್ಡ್ ಅಂತ ಕೊಡೋರು. ನಮಗೆ ಡ್ಯೂಟಿ ಮನೆಯಿಂದ ಕೋರ್ಟಿಂದ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರೋಕ್ಕೂ ಕೂಡ ಅಲ್ಲ ಸೆಕ್ಯೂರಿಟಿಯರಿಗೆ ತೋರಿಸ್ಕೊಂಡು ಬರ್ತಿದ್ವಿ. ಮತ್ತು ಇಲ್ಲಿಂದ ಮನೆಯಿಂದ ಡ್ಯೂಟಿಗೆ ಹೋಗ್ಬೇಕಾದಾಗ ಅಲ್ಲಿ ಪಾಯಿಂಟ್ ಡ್ಯೂಟಿ ಇದ್ದಂಥವ್ರಿಗೆ ತೋರಿಸ್ಕೊಂಡು ಡ್ಯೂಟಿಗೆ ಹೋಗ್ತಿದ್ವಿ, ಪೊಲೀಸ್ನರಿಗೆ ತೋರಿಸಿ.
ಗುರುಗಳೇ, ನಿಮ್ಮದು ಚನ್ನಗಿರಿಯಲ್ಲಿ ಡ್ಯೂಟಿ ಎಷ್ಟು ವರ್ಷ ಆಯಿತು? 3 ವರ್ಷ ಆಯಿತು. ಅಲ್ಲಿಂದ ಮತ್ತೆ ಪುನಃ ದಾವಣಗೆರೆಯಲ್ಲಿ ಶಿರಸ್ತರಾಗಿ ಕೆಲಸ ಮಾಡಿದೆ. ದಾವಣಗೆರೆ ಜಿಲ್ಲಾ ನ್ಯಾಯಾಲಯದಲ್ಲಿ ಎಷ್ಟು ವರ್ಷ? ಅಲ್ಲಿ 6 ವರ್ಷ ಕೆಲಸ ಮಾಡಿದೆ. ಅಲ್ಲೇ 2013ಕ್ಕೆ ನಿವೃತ್ತಿ ಆಯಿತು. 2014ರಲ್ಲಿ ನಮ್ಮ ಸ್ವಂತ ಊರಿಗೆ ತುರುನೂರಿಗೆ ಹೋದ್ವಿ. ಸ್ವಲ್ಪ ಜಮೀನು ಮಾಡೋ ಉದ್ದೇಶಕ್ಕಾಗಿ ಬೋರ್ ಹಾಕ್ಸಿ ಜಮೀನು ಅಚ್ಚುಕಟ್ಟು ಮಾಡಿಸಿ ನೀರಾವರಿ ಮಾಡಿದ್ವಿ. ಏನೇನು ಬೆಳೆದ್ರಿ ನೀವು ಅಲ್ಲಿ? ಅಲ್ಲಿ ನೀರುಳ್ಳಿ, ಶೇಂಗಾ, ರಾಗಿ, ಜೋಳ, ತ್ರೆ ಇಂಥ ಮುಂತಾದ ಬೆಳೆಗಳು ಬೆಳೀತಿದ್ವಿ. ಒಳ್ಳೆ ಇದು ಲಾಭ ಇತ್ತ? ಅದರಲ್ಲಿ ಖರ್ಚು ವೆಚ್ಚಕ್ಕೆ ತಕ್ಕಂತೆ ಶ್ರಮಕ್ಕೆ ತಕ್ಕಂತೆ ಆಗ್ತಿತ್ತು. ಎಲ್ಲ ಕೂಲಿಯರ ಮೇಲೆ ಮಾಡಿಸ್ತಿದ್ವಿ. ಹಾಗಾಗಿ ಮಾಡಿದರೆ ಮನೆಯವರು ಮಾಡಿದರೆ ಉತ್ಪಾದನೆ ಚೆನ್ನಾಗೈತಿ. ಎಲ್ಲ ಕೂಲಿ ಇಟ್ಟು ಮಾಡಿಸಿದರೆ ಅಲ್ಲಿಗೆ ಆಗುತ್ತೆ. ಆಮೇಲೆ 2015ರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಆದೆ. 2014ಕ್ಕೆ ಹೋಗಿ ಜಮೀನು ಮಾಡಿದ್ವಿ. 2015ರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಆಯ್ಕೆ ಆದೆ. 2015ರಿಂದ 2020ವರೆಗಿನ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡಿದೆ. ಕೆಲಸ ಏನೇನು ಮಾಡಿದ್ರಿ ಅಲ್ಲಿ? ಅಲ್ಲಿ ಅಂಬೇಡ್ಕರ್ ವಸತಿ ಯೋಜನೆ, ಮನೆಗಳು, ಪ್ರಧಾನಮಂತ್ರಿ ವಸತಿ ಯೋಜನೆ, ಬಸವ ವಸತಿ ಯೋಜನೆ, ಈ ರೀತಿಯಾಗಿ ಮನೆಗಳನ್ನು ಕಟ್ಟಿಸ್ಕೊಟ್ವಿ. ರಸ್ತೆ ಕೆಲಸಗಳು ಮಾಡಿಸಿದ್ವಿ, ದೇವಸ್ಥಾನಗಳು ಮಾಡಿದ್ವಿ. ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ವಿ. 5 ವರ್ಷ ಕೆಲಸ ಮಾಡಿದ್ವಿ. ಪಂಚಾಯತಿ ಕೆಲಸ ಮಾಡ್ಕೊಂಡು ಹೊಲದ ಕೆಲಸ ಮಾಡಿಸ್ತಿದ್ವಿ. ಎರಡೂ ಮಾಡಿದ್ವಿ. ಈಗ ಹೊಲ ಯಾರು ನೋಡ್ಕೊಂತಿದ್ದಾರೆ? ಈಗ ಹೊಲ ಮಾಡೋರು ಯಾರೂ ಇಲ್ಲ. ನನಗೆ ಆರೋಗ್ಯ ಸರಿ ಇಲ್ಲದಕ್ಕಾಗಿ ಕಾಂಟ್ರಾಕ್ಟ್ ಕೊಟ್ಟಿದ್ದೀನಿ. ನಮ್ಮ ಊರಿನವರೇ ಬೇರೆಯವ್ರು ಮಾಡ್ತಾಯಿದ್ದಾರೆ. ನಮ್ಮ ಮಕ್ಕಳು ಅವರೆಲ್ಲ ದಾವಣಗೆರೆ ಅದಾರೆ. ಮತ್ತು ಈಗ ಓಡಾಡ್ಕೊಂತ ಅದಾರೆ ಹೊಲಕ್ಕೂ. ಅಲ್ಲಿ ಮನೆ ಕಟ್ಸಿದ್ವಿ ಹೊಲದಲ್ಲಿ. ಮುಂದೆ ಅವ್ರು ಮಾಡ್ತೀವಂತ ಒಂದು ಹೇಳ್ತಾ ಇದ್ದಾರೆ. ಮಾಡ್ತಾರೆ ಅವರು. ನೀವು ಗ್ರಾಮ ಪಂಚಾಯತಿಯಲ್ಲಿದ್ದಾಗ ಬರಾದಾಗ MLAಗಳು ಯಾರು ನಿಮಗೆ ಸಂಪರ್ಕ ಇತ್ತು? ನಮಗೆ ಚಳ್ಳಕೆರೆ ಕಾನ್ಸ್ಟಿಟ್ಯೂನ್ಸಿ ನಮ್ಮದು ತುರುನೂರು ಹೋಬಳಿ. ಟಿ ರಘುಮೂರ್ತಿ ಅವರು ಅಂತಂದೇಳಿ MLA. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಒಳ್ಳೆ ಅಭಿವೃದ್ಧಿ ಅಧಿಕಾರ ಅಂತ ಹೆಸರು ಬಂತು ಅವರಿಗೆ. ನಮ್ಮ ಮನೆಗೂ ಬಂದಿದ್ರು. ಒಡನಾಟ ಚೆನ್ನಾಗಿದೆ. ಒಡನಾಟ ಚೆನ್ನಾಗಿದೆ. 2015ರಲ್ಲಿ ನಮ್ಮ ಮನೆಯವರು ತೀರ್ಕೊಂಡು ಹೋದರು. ಅವಾಗ ಮನೆಗೂ ಬಂದಿದ್ದರು ಅವರು. ಮತ್ತು ಹೊಲಕ್ಕೂ ಬಂದಿದ್ದರು. 2017ರಲ್ಲಿ ತಿಪ್ಪೇಸ್ವಾಮಿ ಕೊಂಡಳ್ಳಿ ದೇವಸ್ಥಾನದಲ್ಲಿ ಮಾಡಿದ್ವಿ. ಅಲ್ಲಿಗೂ ಬಂದಿದ್ದರು ಮದುವೆಗೆ. ಅವರು ಬಾಬು ರೆಡ್ಡಿ ಅಂತಂದೇಳಿ ಅವ್ರ ಸಂಘಟಕರೆಲ್ಲ ಬಂದಿದ್ದರು. ಮತ್ತೆ ನೀವು ಎಲೆಕ್ಷನ್ ನಿಂತ್ಕೊಂಡಿಲ್ಲ? ಇಲ್ಲ, ಗ್ರಾಮ ಪಂಚಾಯತಿಯಲ್ಲಿನೂ ಕೂಡ ಭಾಳ ಪೈಪೋಟಿ, ಭಾಳ ಜಿದ್ದ ನಡೀತಾವೆ ಅಲ್ಲಿ. ತಮ್ಮ ಬಗ್ಗೆ ಒಂದು ಕೇಳ್ಪಟ್ಟೆ, ಇದು ಮಾಡಿದ್ರು ನಿಮಗೆ ಕೆಲಸಕ್ಕೆಲ್ಲ ಅಡೆತಡೆ ಮಾಡಿದ್ರು ಅಂತ ಹೇಳಿ. ಅವೆಲ್ಲ ಸ್ವಾಭಾವಿಕ. ಅದು ರಾಜಕೀಯ ಅಂತಂದ್ರೆ ಸ್ವಾಭಾವಿಕ ಇದ್ದೇ ಇರ್ತಾವೆ, ನಡೀತವೆ. ಅವೆಲ್ಲ ಹಂಚ್ಕೊಂಡ್ರೆ ಕೆಲಸ ಮಾಡೋಕ್ಕಾಗಲ್ಲ ಅಲ್ಲಿ. ನಮ್ಮ ಕೆಲಸ ನಾವು ಮಾಡಿದ್ವಿ, ಅವರೆಲ್ಲ ಟೀಕೆ ಟಿಪ್ಪಣಿಗಳು ಮಾಡೋಂಥರ ಮಾಡತ್ತಿದ್ರು. ನಮ್ಮ ಕೆಲಸಗಳು ನಾವು ಏನು ಮಾಡ್ಬೇಕು ಅವ್ನು ಮಾಡಿದ್ವಿ. ಒಟ್ಟು ನೀವೆಲ್ಲ ಒಳ್ಳೆ ಕೆಲಸ ಮಾಡಿದ್ರಿ. ನಮಗೆ ತೃಪ್ತಿ ಆಗಿದೆ ಹಂಗೆ ಮಾಡಿದ್ವಿ. ಎಲ್ಲರ ಮನಸ್ಸು ಒಪ್ಸೋಕ್ಕಾಗಲ್ಲ ಅದರಲ್ಲಿ ರಾಜಕೀಯದಲ್ಲಿ. ಮತ್ತು ಆಮೇಲೆ ನಿಮ್ಮದು ಎಲ್ಲ ಹೊಲದ್ದಾಯಿತು. ನಾನು ಆರೋಗ್ಯ ಸರಿ ಇರಲಿಲ್ಲ. ಬಂದಾದಮೇಲೆ ಪಿತ್ತಕೋಶದ್ದು
ಶಸ್ತ್ರಚಿಕಿತ್ಸೆ ಆಯಿತು, ಆಪರೇಷನ್ ಮಾಡಿಸ್ಕೊಂಡು ಆಪ್ರೇಷನ್ ಮಾಡಿಸ್ಕೊಂಡ್ವಿ. ಈಗ 2024 ಜನವರಿಯಲ್ಲಿ ಹಾರ್ಟ್ ಪ್ರಾಬ್ಲಮ್ ಆಯಿತು. ಬೆಂಗಳೂರು ಜಯದೇವ ಆಸ್ಪತ್ರೆಯಲ್ಲಿ ಒಂದು ಸ್ಟೆಂಟ್ ಹಾಕ್ಸ್ಕೊಂಬಂದ್ವಿ. ಈಗ ನನ್ನ ಆರೋಗ್ಯನೂ ಕ್ಷೀಣಿಸೈತೆ. ಚಿಕಿತ್ಸೆ ಮೇಲೇ ಜೀವನ ಮಾಡ್ತಾಯಿದ್ದೀನಿ. ಪೆನ್ಷನ್ ಬರುತ್ತೆ ಗುರುಗಳೇ? ಪೆನ್ಷನ್ ಬರ್ತೈತೆ. ಅದರಿಂದಲೇ ನನ್ನ ಚಿಕಿತ್ಸೆ ಖರ್ಚುಗಳಿಗೆ, ಹೋಗಿ ಬರೋ ಖರ್ಚುಗಳಿಗೆ ಅದೇ ನನಗೆ ಅನುಕೂಲ ಆಗ್ತೈತೆ. ಇವಾಗ ಮಕ್ಕಳು ನಿಮ್ದು 5 ಜನ ಇದ್ದಾರಲ್ಲ, ಅವರಲ್ಲಿ ಯಾರು ಇಷ್ಟ ನಿಮಗೆ? 5 ಜನನೂ ಇಷ್ಟ. ಅಂದರೆ ಒಂದು ಇದಿರ್ತಲ್ಲ ಗುರುಗಳೇ, ಒಬ್ಬರಾದ್ರೂ ಇದ್ದೇ ಇರ್ತಾರೆ. ಇಲ್ಲ, ಎಲ್ಲರೂ 5 ಜನನೂ ಅಷ್ಟೇ ಸರಿಸಾಮಾನ್ಯ. ಅವರು 5 ಜನ ಭಾಳ ಇಷ್ಟ ಅಂತ ಕೇಳ್ಪಟ್ಟೆ. ಚಿಕ್ಕ ವಯಸ್ಸಿನಾಗೆ ಮದ್ದು ಮಾಡಿರ್ತೀವಿ. ಈಗಲೂ ಭಾಳ ಇಷ್ಟ ಅಂತ ಹೇಳ್ತಿದ್ದಾರೆ. ಇಲ್ಲ, ಎಲ್ಲರಿಗೆ ಈಗ ಎಲ್ಲರೂ ಒಳ್ಳೆ ರೀತಿಯಾಗಿ ಅವರು ಕಾಣ್ತಾರೆ, ನಾನು ನೋಡ್ಕೊಂತದನ್ನೇ ನಮ್ಮನ್ನು ಮಕ್ಕಳಿಗೆ ಒಳ್ಳೆ ಪ್ರೀತಿ ಮಾಡ್ತಿದ್ದಾರೆ. ಮಕ್ಕಳಿಂದ ನಿಮ್ಮಿಂದ ಒಳ್ಳೆ ಸಂದೇಶ ಏನು ಹೇಳ್ತೀರಾ 5 ಜನಕ್ಕೂ? 5 ಜನಕ್ಕೂ ಸಮಾಜದಲ್ಲಿ ಒಳ್ಳೆ ಆದರ್ಶ ವ್ಯಕ್ತಿಗಳಾಗಿ ಜೀವನ ಮಾಡಿರಿ, ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡೀರಿ. ಈ ಜೀವನ ಶಾಶ್ವತ ಅಲ್ಲ, ಇರೋವರೆಗೂ ನೀವು ಉತ್ತಮವಾಗಿ ಜೀವನ ಮಾಡಿ. ಮೊಮ್ಮಕ್ಕಳಿಗೆ ಏನು ಹೇಳ್ತೀರಾ? ಮೊಮ್ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗ್ರಿ, ಬುದ್ಧಿವಂತರಾಗ್ರಿ, ಸಮಾಜದ ಸೇವೆ ಮಾಡಿರಿ, ಉತ್ತಮ ಸೇವೆ ಮಾಡಿ ಉತ್ತಮವಾಗಿ ಜೀವನ ಮಾಡಿರಿ ಅಂತ ಹೇಳ್ತೀನಿ. ಹಳೆಯರ ಬಗ್ಗೆ ಏನು ಹೇಳ್ತಾರೆ ಗುರುಗಳೇ? ಹಳ್ಳಿಯರ ಬಗ್ಗೆ ಭಾಳ ಉತ್ತಮವಾದ ಅಭಿಪ್ರಾಯ ಐತೆ. ಅವರು ಇದುವರೆಗೂ ಇಂಥವರು ಅಂತ ಅನ್ನಿಸ್ಕೊಂಡು ಜೀವನ ಮಾಡಿಲ್ಲ. ಅವರು ಒಳ್ಳೆ ರೀತಿಯಿಂದ ಜೀವನ ಮಾಡ್ತಾಯಿದ್ದಾರೆ. ನನಗೆ ಹಳ್ಳಿಯರು ಅಂದರೆ ತುಂಬ ಇಷ್ಟ ನನಗೆ. ಮತ್ತು ಈ ಸಮಾಜಕ್ಕೆ ಏನು ಹೇಳ್ತೀರ ಸಂದೇಶ? ಸಮಾಜ, ನಾವು ತಂದೆ ತಾಯಿ ಋಣ, ಗುರುವಿನ ಋಣ, ಸಮಾಜದ ಋಣ ನಾವು ತೀರ್ಸೋಕ್ಕಾಗಲ್ಲ. ಸಮಾಜದಲ್ಲಿ ಉತ್ತಮವಾಗಿ ನಾವು ಬಾಳ್ಬೇಕು. ನಾವು ಹೆಂಗಿರ್ತೀವೋ ಸಮಾಜ ಹಂಗೆ ಇರ್ತೈತೆ. ಸಮಾಜ ಮನುಷ್ಯನಿಗೆ ಒಳ್ಳೆಯ ದಾರಿಯನ್ನು ಸೂಚಿಸ್ತೈತೆ. ಅದನ್ನು ನಾವು ಸದುಪಯೋಗ ಪಡಿಸಬೇಕು. ಸಮಾಜಕ್ಕೆ ನಾವು ಮಾರಕರಾಗಬಾರ್ದು. ಸಮಾಜ ಸೇವೆ ಮಾಡೋಂಥ ವ್ಯಕ್ತಿಗಳಾಗಬೇಕು. ಸಮಾಜ ಆವಾಗ ನಮ್ಮನ್ನು ಗುರುತಿಸ್ತೈತೆ. ಇಲ್ಲ, ಸಮಾಜ ನಾವು ನಿರ್ಮಾಣ ಮಾಡ್ತಕ್ಕಂಥವ್ರು ನಾವೇ. ಸಮಾಜದಲ್ಲಿ ಒಳ್ಳೆಯ ಪೀಳಿಗೆ ಇದ್ದರೆ ಒಳ್ಳೆಯ ಸಮಾಜ ಬೆಳೀತೈತೆ. ಸಮಾಜದಲ್ಲಿ ನಾವು ಏರುಪೇರು ಮಾಡ್ಕೊಂಡ್ರೆ ಸಮಾಜನೂ ಕೂಡ ಹದಗೆಟ್ಟು ಹೋಗ್ತೈತೆ, ಮಾರಕ ಆಗಿ ಹೋಗ್ತೈತೆ. ಅದಕ್ಕೋಸ್ಕರ ನಾವು ಹೆಂಗಿರ್ತೀವೋ ಹಂಗೆ ಸಮಾಜ ಇರ್ತೈತೆ. ತಂದೆ ತಾಯಿ ಬಗ್ಗೆ ಏನು ಹೇಳ್ತಾರೆ ಗುರುಗಳೇ? ತಂದೆ ತಾಯಿ ಬಗ್ಗೆ ಅಪಾರವಾದ, ಅವ್ರ ದೇವ್ರ ಸಮಾನ ನಮಗೆ ಅಪಾರವಾದ ಗೌರವ ಐತೆ. ಅವರಿಂದ ನಾವು ಒಳ್ಳೆಯ ಸಂಸ್ಕಾರ, ರೀತಿ ನೀತಿ, ಪದ್ಧತಿ, ಪೂಜೆ ಪುನಸ್ಕಾರ, ಪುರಾಣ, ಪ್ರವಚನ ಇಂಥದ್ದೆಲ್ಲ ನಮ್ಮ ತಂದೆ ತಾಯಿಗಳು ಚಿಕ್ಕ ವಯಸ್ಸಿನಿಂದಲೂ ಕೂಡ ಕಲಿಸಿದರು. ಅವರು ನಮ್ಮ ಅಜ್ಜ ಅಜ್ಜನೂ ಕಲಿಸಿದರು. ಪೂಜಾರಿ ಮಂತನ ಆದ್ದರಿಂದ ಭಾಳ ಆಚಾರ ವಿಚಾರ, ಸಂಸ್ಕಾರ, ಸಂಪ್ರದಾಯಗಳು ನಮ್ಮಲ್ಲಿ ಮೊದಲಿಂದಲೂ ಹುಟ್ಟಿನಿಂದಲೂ ಬೆಳೆದು ಬಂದೈತೆ. ನಾವು ಕೂಡ ನಮ್ಮ ಮಕ್ಕಳಿಗೆ, ಸೊಸೆಯಂದರಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕೂಡ ಅದೇ ಸಂಸ್ಕಾರ ಸಂಪ್ರದಾಯದಲ್ಲೇ ಬೆಳೀರಿ. ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡೀರಿ. ಇದು ಶಾಶ್ವತವಾದ ಜೀವ ಅಲ್ಲ. ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ. ಹೋದ್ರೂ ಕೂಡ ನಾವು ನಮ್ಮ ಹೆಸರನ್ನು ಉಳಿಸ್ಕೋಬೇಕು ವಿನಃ ಕಳಿಬಾರ್ದು. ಇದ್ದು ಸಾಯಬಾರ್ದು, ಸತ್ತು ಬದುಕಬೇಕಂತ ಹೇಳ್ತೀವಿ ನಾವು. ಹೆಂಡತಿ ಬಗ್ಗೆ ಏನು ಹೇಳ್ತೀರಾ ಗುರುಗಳೇ? ಭಾಳ ಒಳ್ಳೆ ನನ್ನ ಕುಟುಂಬ. ನನ್ನ ಬಡತನದಲ್ಲಿ ಆಡಂಬರ ಇಲ್ದಲೇ ಜೀವನ ಮಾಡಿಸಿದಂಥ ನಮ್ಮ ಕುಟುಂಬ. ಭಾಳ ಸರಳವಾದ ಜೀವಿ, ಆಡಂಬರ ಇಲ್ಲ, ಯಾವುದೂ ಅಪೇಕ್ಷೆ ಪಡ್ತಿದ್ದಿಲ್ಲ. ಬಂದಂಥ ಜನಗಳಿಗೆ ಭಾಳ ಆಧರಿಸಿ ಅವ್ರನ್ನ ಯೋಗಕ್ಷೇಮ ಮಾಡಿ ಅವರಿಗೆ ಸೇವೆ ಮಾಡಿ ಕಳಿಸ್ತಿದ್ರು. ಒಳ್ಳೆ ಕುಟುಂಬ ನಮ್ಮದು. ಅಂದರೆ ನಿಮ್ಮ ಮನೆಯವರೆಲ್ಲ
ಜವಾಬ್ದಾರಿ ಅವ್ರದ್ದೇ. ಅವರೆಲ್ಲ ನೋಡ್ಕೊಂಡು ಹೋಗ್ತಿದ್ರು. ನಮ್ಮ ತಾಯಿ ತಂದೆಯರು ನೋಡ್ಕೊಂಡು ಹೋಗ್ತಿದ್ರು. ಕೊನೆವರೆಗೂ ನಮ್ಮ ತಂದೆ ತಾಯಿಗಳು ನಾವು ಒಡನಾಟನೇ ಇಟ್ಕೊಂಡಿದ್ವಿ. ಮತ್ತು ಆರೋಗ್ಯ ಬಗ್ಗೆ ಏನು ಹೇಳ್ತೀರಾ? ಆರೋಗ್ಯ ಈಗ ಸ್ವಲ್ಪ ಸುಧಾರಿಸೈತೆ, ಚೆನ್ನಾಗಿದ್ದೀನಿ. ನಾನಿಲ್ಲ ಹೆಚ್ಚಿಗೆ ಇರೋದು ನಮ್ಮ ಹಿರಿಯ ಮಗಳ ಮನೆಯಲ್ಲೇ ಇರೋಕ್ಕೆ ನನಗೆ ಇಷ್ಟ. ಅವರು ಎಲ್ಲರೂ ಕರೀತಾರೆ, ಆದ್ರೂ ಇಲ್ಲೇ ಹೆಚ್ಚಿಗೆ ಇಷ್ಟ ಇರೋದ್ರಿಂದ ನಾನು ನಮ್ಮ ಅಳಿಯನು, ಮಗಳು, ಮೊಮ್ಮಕ್ಕಳು ಎಲ್ಲರೂ ಇಲ್ಲಿ ಭಾಳ ಅಪೇಕ್ಷೆ ಪಟ್ಟು ಇಲ್ಲೇ ಇರ್ರಿ, ನಾವು ನಮ್ಮ ಜೊತೆಗೇ ಇರ್ರಿ, ಅಲ್ಲಿಗೆ ಹೋಗ್ರಿ, ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾರೆ. ಹೆಚ್ಚಿನದಾಗಿ ಇಲ್ಲೇ ನಾನು ಅದೀನಿ. ನಿಮ್ಮದು ಪರಿಸರ ಬಗ್ಗೆ ಏನು ಹೇಳ್ತೀರಾ? ಈ ಪರಿಸರ ಈಗ ಹಳ್ಳಿಯ ಪರಿಸರ ಚೆನ್ನಾಗೆ, ಈ ನಗರಗಳ ಪರಿಸರದ ಬಗ್ಗೆ ಇಲ್ಲಿ ಮಲಿನ ಇರ್ತದೆ, ಆರೋಗ್ಯಕ್ಕೆ ಅಷ್ಟು ಉತ್ತಮವಲ್ಲ. ಹಳ್ಳಿಯ ಪರಿಸರನೇ ಆರೋಗ್ಯಕ್ಕೆ ಉತ್ತಮ. ಇದು ಕುಟುಂಬದ ಬಗ್ಗೆ ಏನು ಹೇಳ್ತೀರಾ? ಈಗಿನ ಕಾಲದಲ್ಲಿ ಕುಟುಂಬನೇ ನೋಡೋದು ಭಾಳ ಕಷ್ಟ ಆಗ್ತಿದೆ. ಕುಟುಂಬ ಈಗ ಅವಿಭಕ್ತ ಕುಟುಂಬಗಳು ಇಲ್ಲ, ಮಾಯವಾಗಿ ಹೋಗ್ತದವೆ. ವಿಭಕ್ತ ಕುಟುಂಬಗಳೇ ಜಾಸ್ತಿ ಆಗೈತೆ ಈಗ. ಅದಕ್ಕೆ ಕಾರಣ ಏನು ಗುರುಗಳು? ಕಾರಣ ನಮ್ಮ ಸಂಸ್ಕಾರಗಳು ಕಡಿಮೆ ಆಗೈತೆ ಈಗ. ತಂದೆ ತಾಯಿಗಳು ಮಕ್ಕಳಿಗೆ ನಾವು ಬೆಳೆಸ್ತಕ್ಕಂಥ ರೀತಿ ನೀತಿಗಳು ಅವ್ರಿಗೆ ಪ್ರಾರಂಭದಿಂದ ಅವ್ರಿಗೆ ಒಟ್ಟು ಕುಟುಂಬದಲ್ಲಿ ಬಾಳ್ತಕ್ಕಂಥ ಒಂದು ತಿಳುವಳಿಕೆಯನ್ನು ಹೇಳ್ಕೊಂಡು ಅವರಿಗೆ ತಿದ್ದಿ, ಅಣ್ಣ ತಮ್ಮಗಳು ಅಕ್ಕ ತಂಗರು ಒಟ್ಟಿಗೆ ಬಾಳ್ಬೇಕು ಅಂತಂದೇಳಿ ನಾವು ಸಂಸ್ಕಾರ ತಿಳಿಸ್ಕೊಟ್ರೆ ಅವ್ರು ಕಲಿತಾರೆ. ನಾವಾಗಿ ಈಗ ಎಲ್ಲ ಪದ್ಧತಿಗಳನ್ನು, ಈ ಪಾಶ್ಚಾತ್ಯ ಪದ್ಧತಿಗಳು ನಮ್ಮಲ್ಲಿ ಬಂದು ಈಗ ಅವ್ರವ್ರ ಕುಟುಂಬ ಬೇರೆ ಮಾಡ್ಕೊಂಬಿಟ್ಟಿದ್ದಾರೆ. ಅವ್ರ ಜೊತೆಗೇ ಪ್ರತ್ಯೇಕ ಕುಟುಂಬಗಳು ಮಾಡ್ಕೊಂಡು ಜೀವನ ಮಾಡೋಕ್ಕೆ ಇಷ್ಟಪಡ್ತಾರೆ. ಒಟ್ಟು ಕುಟುಂಬದಾಗಿರೋದಕ್ಕೆ ಅವರಿಗೆ ಆಸಕ್ತಿ ಹೋಗಿದ್ದಾವೆ ಈಗ. ಮೊದಲೆಲ್ಲ ಒಟ್ಟು ಕುಟುಂಬದಾಗಿರೋಕ್ಕೆ ಇಷ್ಟಪಡ್ತಿದ್ದರು. ಇವತ್ತಿನ ದಿವಸ ಅದು ಸ್ವಲ್ಪ ಬದಲಾವಣೆ ಆಗಿ ಅವರವರು ಮದುವೆ ಆದ ಕೂಡಲೇ ಪ್ರತ್ಯೇಕ ಕುಟುಂಬದಾಗ ಹೋಗೋಕ್ಕೆ ಇಷ್ಟಪಡ್ತಿದ್ದಾರೆ. ತಂದೆ ತಾಯಿಗಳು ಕೂಡ ನೋಡ್ಕೊಬೇಕು. ಕೂಡ 4 ಜನ ಅಣ್ಣ ತಮ್ಮಗಳು ಇದ್ದರೆ ಅವನ್ನ ನೋಡ್ಕೊಂಡ್ಲಿ, ಇವನ್ನ ನೋಡ್ಕೊಂಬ್ಲಿ, ನಾನೇ ಯಾಕೆ ನೋಡ್ಕೋಬೇಕು ಅಂತ ಭೇದ ಭಾವನೆಗಳು ಭಾಳ ಜಾಸ್ತಿ ಆಗಿದ್ದಾವೆ. ಹೀಗಾಗಿ ತಂದೆ ತಾಯಿಗಳು ಇವತ್ತು ವಯಸ್ಕರು ಎಲ್ಲರೂ ಕೂಡ ಅನಾಥಾಶ್ರಮಗಳಿಗೆ ಸೇರ್ತಕ್ಕಂಥವು ಜಾಸ್ತಿ ಆಗಿದ್ದಾವೆ. ಇದು ಆಗಬಾರ್ದು. ತಂದೆ ತಾಯಿಗಳೇ ದೇವರು ಅಂತ ಹೇಳ್ತೀವಿ, ಅದರಂತೆ ನಡ್ಕೊಳ್ಳಲ್ಲ ನಾವು, ಅವ್ರ ಸೇವೆ ಮಾಡಲ್ಲ, ಅನಾಥರನ್ನಾಗಿ ಮಾಡ್ತಾಯಿದ್ವಿ. ಈ ಪದ್ಧತಿ ನಮ್ಮ ಸರಿಯಲ್ಲ. ಇದು ನಮ್ಮಿಂದ ತೊಲಗಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಏನು ಹೇಳ್ತೀರಿ ಗುರುಗಳು? ಸೋಷಿಯಲ್ ಮಾಧ್ಯಮಗಳು ಈಗ ಅವು ಕೂಡ ರಾಜಕೀಯ ಮಾಡ್ತಾಯಿದ್ದಾವೆ ಇವತ್ತಿನ ದಿವಸ. ಅವು ಸಮಾಜ ಸೇವೆ ನಿಸ್ವಾರ್ಥವಾಗಿ ಅವ್ರ ಯುದ್ಧ ಸುದ್ದಿಯನ್ನು ಇದ್ದಾಗೆ ಕೊಡ್ತಕ್ಕಂಥ ಪ್ರವೃತ್ತಿ ಬೆಳೆಸ್ಕೋಬೇಕು. ಈ ಕೆಲವು ಮಾಧ್ಯಮಗಳು ಎಲ್ಲವೂ ಹಂಗೆ ಅದಾವೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಜಾಸ್ತಿ ಮಾಧ್ಯಮಗಳು ವಾಸ್ತವಿಕ ಸುದ್ದಿಗಳನ್ನು ಬಿಟ್ಟು ಬೇರೆ ಕಲಬೆರಕೆ ಮಾಡಿ ವಿಷಯಗಳನ್ನು ಬಿತ್ತರಿಸ್ತಕ್ಕಂಥ ಪ್ರವೃತ್ತಿಗಳು ಕಡಿಮೆ ಆಗ್ಬೇಕು. ಅವು ಬೆಳೀತಾ ಇದ್ದಾವೆ. ಈಗ ಇವಾಗಿನ ಹುಡುಗಿಯರು ಆಗಿನ ಕಾಲದ ಪದ್ಧತಿ ಏನು ವ್ಯತ್ಯಾಸ? ಉಡುಗೆ ತೊಡುಗೆಗಳಲ್ಲಿ ಪೂರ ಬದಲಾವಣೆ ಆಗಿದ್ದಾವೆ. ಸಂಸ್ಕಾರ ಪದ್ಧತಿಗಳಲ್ಲಿ ಪೂರ್ಣ ಬದಲಾಗಿದ್ದಾವೆ. ಹಿರಿಯರು ಅಂತಂದರೆ ಗೌರವ ಇಲ್ಲ. ಹುಡುಗರು ಯಾರು ಹಿರಿಯರಂದ್ರೆ ಗೌರವ ಕೊಡ್ತಾ ಇಲ್ಲ ಇವತ್ತಿನ ದಿವಸ. ಆಗಿನ ಒಂದು ಸಂಪ್ರದಾಯದ ನೋಡಿದರೆ ಬರೀ ಅವ್ರ ಸ್ವಂತ ತಂದೆ ತಾಯಿಗಳಿಗೆ ಅಲ್ಲ, ಸಮಾಜದ ಹಿರಿಯರು ಅಂತಂದರೆ ಅವ್ರಿಗೆ ಗೌರವ ಕೊಡ್ತಿದ್ರು. ಇವತ್ತು ದಿವಸ ತಂದೆ ತಾಯಿಗಳಿಗೆ ಗೌರವ ಕೊಡಲ್ಲ, ಅಣ್ಣ ತಮ್ಮಗಳಿಗೆ ಗೌರವ ಕೊಡಲ್ಲ. ಇವತ್ತು ನಾನು ಅಂತಕ್ಕಂಥ ಪ್ರವೃತ್ತಿಗಳು ಬೆಳೀತಾ ಇದ್ದಾವೆ. ಇವು ತೊಲಗಬೇಕು ಸಮಾಜದಾಗೆ.
ಇವು ದೂರ ಆಗಬೇಕು. ಸಮಾಜ ಆವಾಗ ಸುಧಾರಣೆ ಆಗ್ತದೆ. ಎಲ್ಲಿಯವರೆಗೂ ನಾವು ನಮ್ಮ ಸಮಾಜ, ನಮ್ಮ ದೇಶ, ನಮ್ಮ ಭಾಷೆ ನಾವೆಲ್ಲ ಒಂದೇ, ನಮ್ಮದೆಲ್ಲ ಇಡೀ ನಮ್ಮ ದೇಶನೇ ಒಂದು ಕುಟುಂಬ ಅಂತಕ್ಕಂಥ ಮನೋಭಾವನೆ ಸಣ್ಣ ಮಕ್ಕಳಿಗೆ ಬೆಳೆಸಿದರೆ, ಸಣ್ಣ ಮಕ್ಕಳಿಂದ ಬೆಳೆಸಿದರೆ ಅದು ಎಲ್ಲರಲ್ಲಿನೂ ಆ ಭಾವನೆ ಬೆಳೆದು ಒಂದು ನಮ್ಮ ರಾಷ್ಟ್ರನೇ ಒಂದು ಕುಟುಂಬ ಆಗೋಕ್ಕೆ ಸಾಧ್ಯತೆ ಆಗುತ್ತೆ. ಇಡೀ ಪ್ರಪಂಚನೇ ಎಲ್ಲ ರಾಷ್ಟ್ರಗಳು ಸೇರಿ ಒಂದು ಕುಟುಂಬ ಆಗೋಕ್ಕೆ, ವಿಶ್ವನೇ ಒಂದು ಕುಟುಂಬ ಆಗೋದಕ್ಕೆ ಮಾದರಿ ಆಗ್ತದೆ. ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ? ಈಗಿನ ಕಾಲದ ಸಿನಿಮಾ, ಈಗಿನ ಸಿನಿಮಾಗಳ ಬಗ್ಗೆ ಧಾರ್ಮಿಕವಾಗಿ ಇಲ್ಲ. ಈಗ ಆಧುನಿಕವಾದಂಥ ಚಿತ್ರಗಳು ಬಿಡುಗಡೆ ಆಗ್ತದವೆ. ಈಗಿನ ಜನರೇಷನ್ಗೆ ತಕ್ಕಂತೆ ನಾವು ಚಿತ್ರಗಳು ಕೊಡಬೇಕು, ಅವನ್ನು ಮನೋರಂಜನೆ ಪಡಿಸ್ಬೇಕು ಅಂತ ಉದ್ದೇಶಕ್ಕೆ, ಜನರೇಷನ್ನು ತೃಪ್ತಿಪಡಿಸ್ತಕ್ಕಂಥ ಉದ್ದೇಶಕ್ಕಾಗಿ ಈ ಚಿತ್ರೀಕರಣಗಳಾಗ್ತವೆ. ನಮ್ಮ ಧರ್ಮ ಬೆಳೆಸ್ಬೇಕು, ನಮ್ಮ ಸಂಸ್ಕಾರ ಬೆಳೆಸಬೇಕು. ನಾವು ಧಾರ್ಮಿಕವಾಗಿ ನಮ್ಮ ರಾಷ್ಟ್ರ ಹಿಂದೆ ಹೆಂಗಿತ್ತೋ ಹಂಗೆ ವಿಶ್ವದಲ್ಲಿನೇ ಕೂಡ ನಾವು ಪ್ರಥಮ ಸ್ಥಾನ ಇದ್ದಂಥ ದೇಶ ಇವತ್ತು ಪಾಶ್ಚಾತ್ಯ ರಾಷ್ಟ್ರಗಳ ಪದ್ಧತಿಗಳು, ಸಂಸ್ಕಾರಗಳು ಬಂದು ನಮ್ಮನ್ನು ಇವತ್ತು ಅಧೋಗತಿಗೆ ಹೋಗ್ತಾ ಇದ್ದಾವೆ. ಇಂದಿನ ಧರ್ಮಗಳೇ ಬರಲಿ, ತಂದೆ ತಾಯಿ ಗುರು ಹಿರಿಯರು ಸಮಾಜ ಅಂತಕ್ಕಂಥ ಈ ಭಾವನೆಯೇ ಬೆಳೀಲಿ, ಸ್ವಾರ್ಥ ಭಾವನೆಗಳು ದೂರ ಆಗಲಿ ಅನ್ನೋಂಥ ಚಿತ್ರಗಳು ಕೊಟ್ಟರೆ ಒಳ್ಳೆಯದು. ಕೆಲವು ಒಳ್ಳೆ ಚಿತ್ರಗಳು ಅದಾವೆ, ಈಗೀಗ ಅಂಥ ಚಿತ್ರಗಳು ಕಾಣ್ತಾ ಇಲ್ಲ. ಎಲ್ಲ ಈ ಜನ್ರೇಷನ್ಗಳು ಮೋಜಿಗೆ ಆಗಿ ಆಗಬೇಕು. ನಾವು ಹಾಕಿದಂಥ ದುಡ್ಡು ನಮಗೆ ಡಬಲ್ ಆಗಬೇಕು, ಆ ದುಡ್ಡು ದುಡಿಬೇಕು ಅನ್ನೋ ಪ್ರವೃತ್ತಿ ಮೇಲೆ ಮಾಡ್ತಾಯಿದ್ದಾರೆ. ನಿಜವಾಗಿಯೂ ನಮ್ಮ ಸಮಾಜ ಬೆಳಿಬೇಕು, ನಾವು ದುಡ್ಡು ಮುಖ್ಯ ಅಲ್ಲ, ನಮಗೆ ದುಡ್ಡು ಐತೆ ಹಾಕಿದ್ವಿ, ಆದ್ದರಿಂದ ದುಡ್ಡು ತೆಗಿಬೇಕು ಅನ್ನೋ ಉದ್ದೇಶದಿಂದ ಮಾಡೋಕ್ಕೆ ಹೋಗಬಾರ್ದು. ಧಾರ್ಮಿಕವಾಗಿ ನಮ್ಮ ಸಮಾಜ ನಿಜವಾಗಲೂ ಒಳ್ಳೆ ಬೆಳವಣಿಗೆ ಬೆಳಿಬೇಕು, ನಾವು ಕೊಟ್ಟಂಥ ಚಿತ್ರೀಕರಣದಿಂದ ಅಂತ ಉದ್ದೇಶದಿಂದ ಮಾಡಿದರೆ ಒಳ್ಳೆಯದು. ನಿಮ್ಮ ಲೆಕ್ಕದಾಗ ಬಿಸ್ನೆಸ್ ಆಗಿಬಿಟ್ಟಿದೆ ಇದು ಬಿಸ್ನೆಸ್ ಆಗಿ ಹೋಗೈತಿ ಇವತ್ತಿನ ದಿವಸ. ಆ ಬಿಸ್ನೆಸ್ನಿಂದ ದುಡಿಬೇಕಂತಂದೇ ಉದ್ದೇಶದಿಂದನೇ ಮಾಡ್ತಾರೆ. ಆವಾಗ ನಮ್ಮ ಮಹಾಭಾರತ, ರಾಮಾಯಣ, ಕೆಲವು ಧಾರ್ಮಿಕವಾದಂಥ ಬೀದಿ ನಾಟಕಗಳು, ಯಕ್ಷಗಾನಗಳು ಅಂಥದ್ರ ಮುಖಾಂತರ ಒಳ್ಳೆಯ ಸಂದೇಶಗಳನ್ನು ಕೊಡ್ತಿದ್ದರು. ಇವತ್ತಿನ ದಿವಸ ಈಗಿನ ಕಾಲದ ಚಿತ್ರೀಕರಣ ಬಂದು ಅವೆಲ್ಲ ಮಾಯ ಆಗಿ ಜಾನಪದ ಮಾಯ ಆಗಿ ಹೋಗೈತಿ ಇವಾಗೆಲ್ಲ. ಆವಾಗೆಲ್ಲ ಜಾನಪದಕ್ಕೆ ಒಳ್ಳೆ ಉತ್ತೇಜನ ಇತ್ತು. ಎಲ್ಲ ಸಿಟಿ ಲೆವೆಲ್ಗೆ ಹೋಗಿ ಅಲ್ಲೇ ಕೆಲಸ ಮಾಡ್ಕೊಂಡು ಜೀವನ ಮಾಡೋದು. ರೈತರಾಗಿ ದುಡಿಬೇಕು, ದೇಶಕ್ಕೆ ಅನ್ನ ಆಗ್ತಕ್ಕಂಥ ನಾವು ಅದೇ ಕೆಲಸ ಇರಲಿ ಅಂತ ಅಂಬೋರು ಇವತ್ತು ಕಡಿಮೆ ಆಗಿದ್ದಾರೆ. ಕೆಲವು ಕುಟುಂಬದಲ್ಲಿ ಮಾತ್ರ ಇವತ್ತು ಇಂಥ ಕಷ್ಟದಲ್ಲೂ ಕೂಡ ನಮ್ಮ ವೃತ್ತಿ ನಾವು ಬಿಡಬಾರ್ದಂತ ಕೆಲವರು ರೈತಾಪಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಇನ್ನು ಕೆಲವರೆಲ್ಲ ಅದರಲ್ಲಿ ಆಸಕ್ತಿ ಕಳ್ಕೊಂಡು ಬಿಟ್ಟುಬಿಟ್ಟಿದ್ದಾರೆ. ಈಗ ರೈತರಾಗಿ ಮಾಡೋದಕ್ಕೆ ಬಿಡೋಕ್ಕೆ ಕಾರಣಗಳು ಕೆಲವು. ಈಗ ಆ ರೈತ ಹಾಕಿದಂಥ ಬಂಡವಾಳಕ್ಕೆ ಸರಿಯಾಗಿ ಬೆಳೆ ಸಿಗ್ತಾಯಿಲ್ಲ, ಅದಕ್ಕೆ ಸರಿಯಾದ ರೇಟ್ ಸಿಗ್ತಾಯಿಲ್ಲ, ಅದರಿಂದ ಲಾಸ್ ಆಗ್ತದಾನೆ. ಹಂಗಾಗಿ ಇಷ್ಟೆಲ್ಲ ಹಾಕಿ ನಾವು ಮಾಡಿದಂಥ ಕೆಲಸಕ್ಕೆ ಅದಕ್ಕೆ ಪ್ರತಿಫಲ ಸಿಗ್ತಿಲ್ಲ, ನಮ್ಮ ಮೈ ಮೇಲೆ ಬರ್ತೈತೆ, ಸಾಲಗಳಾಗ್ತವೆ ಅಂತಂದೇಳಿ ಅವನು ಭಾಳ ಸಾವಿಗೆ ಶರಣ ಆಗ್ತದಾನೆ ಇವತ್ತು ರೈತ. ಅವನಿಗೆ ಆದಷ್ಟು ಸರ್ಕಾರನೇ ಒಂದೆಷ್ಟು ಉತ್ತೇಜನ ಕೊಟ್ಟು ಅವ್ರನ್ನ ಬೆಳವಣಿಗೆಗೆ ಸಹಕಾರ ಮಾಡಿದರೆ ರೈತಾಪಿ ಕೆಲಸ ನಮ್ಮದು ನಮ್ಮ ಭಾರತ ದೇಶದಲ್ಲಿ ಉಳಿತೈತೆ. ಇಲ್ಲ ಅಂತಂದರೆ ಮನುಷ್ಯ ಏನೇ ಯಾವುದು ಮುಖಾಂತರ ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರಿಬೇಕಾದಾಗ ರೈತಾಪಿ ಕೆಲಸನೇ ಭಾಳ ಮುಖ್ಯ ಆಗಿರ್ತೈತೆ. ಇವತ್ತು ಎಷ್ಟೇ ತಾಂತ್ರಿಕ ವರ್ಗ ಬೆಳವಣಿಗೆ ಆದರೂ ಕೂಡ ನಾವು ತಿನ್ನೋದೇ ಅನ್ನ. ಆ ಅನ್ನದ ಬೆಳೆಯೋರು ರೈತರು ಅದೊಂದು ಶಾಲೆ ಆಗಬೇಕು. ರೈತರಿಗಾಗಿ ಅವರಿಗೆ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ಇದೇ ನೌಕರಿ ಮಾಡ್ತಕ್ಕಂಥದಕ್ಕಿಂತ ಹೆಚ್ಚಾಗಿ ನಮಗೆ
ರೈತಾಪಿ ಕೆಲಸದಲ್ಲಿನೇ ಈ ಕೃಷಿ ಕೆಲಸದಲ್ಲಿನೇ ನಮಗೆ ನೆಮ್ಮದಿ ಐತಪ್ಪ ಅಂತಕ್ಕಂಥ ಭಾವನೆ ಬರೋಂಗೆ ಪ್ರೋತ್ಸಾಹ ಸರ್ಕಾರ ನೀಡಿದರೆ ಮರಳಿ ಪುನಃ ಇವರು ಬಿಟ್ಟಿರ್ತಕ್ಕಂಥ ಕೃಷಿಕರೇನಾದರಲ್ಲ ಮರಳಿ ಆ ಕೃಷಿ ಕೆಲಸಕ್ಕೆ ಹೋಗ್ತಾರೆ. ಆವಾಗ ಒಳ್ಳೆ ಉತ್ತಮವಾದಂಥ ಬೆಳೆಗಳನ್ನು ಬೆಳೀತಾರೆ. ಉತ್ತಮವಾಗಿ ಅವರೂ ಸಹ ದೇಶಕ್ಕಾಗಿ ಬೆಳೆ ಬೆಳೆದು ಕೊಡ್ತಾರೆ. ಎಲ್ಲರೂ ಕೂಡ ಸುಖವಾಗಿ ಜೀವನ ಮಾಡ್ಬೋದು. ಬರೀ ಹಣ ಒಂದಿದ್ದರೆ ಸಾಲದು, ಹಣ ತಿನ್ನಲ್ಲ ಮನುಷ್ಯ. ದವಸ ಧಾನ್ಯಗಳು ಬೇಕು, ದವಸ ಧಾನ್ಯಗಳು ಉತ್ತಮವಾಗಿ ಬೆಳಿಬೇಕು. ಅವನ ಆರೋಗ್ಯಕ್ಕೆ ಮಾರಕವಾದಂಥ ಬೆಳೆಗಳು ಬೆಳಿಬಾರ್ದು. ಈಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಈಗ ಸಾವಯವ ಬೆಳೆ ಬೆಳಿಬೇಕು ಅಂತಂದೇಳಿ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ರಾಸಾಯನಿಕ ಕ್ರಿಮಿಕೀಟಗಳನ್ನು ಬಳಸಿ ಅದರಿಂದ ವಿಷಪೂರಿತ ಆಹಾರವನ್ನು ಬೆಳೆದು ನಮ್ಮ ಆರೋಗ್ಯಕ್ಕೆ ಹಾನಿಕರ ಆಗಿ ನಮ್ಮ ಆಯಸ್ಸುಗಳೇ ಕಡಿಮೆಯಾಗಿ ಹೋಗ್ತದವೆ. ಅದಕ್ಕಾಗಿ ಸುಧಾರಿಸಿದ ಮಾರ್ಗದಲ್ಲಿ ಈಗ ಸಾವಯವ ಬೆಳೆ ಬೆಳೆಯೋದಕ್ಕೆ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ರೈತರಿಗೆ ಒಂದು ಸಹಕಾರ ಮಾಡಿ ಅವರ ಹೆಗಲಿಗೆ ಹೆಗಲು ಕೊಟ್ಟು ಅವರಿಗೆ ಕೈ ಹಿಡಿದು ಮುನ್ನಡೆಸ್ತಕ್ಕಂಥ ಕೆಲಸ ಭಾಳ ವರ್ತಕರು ಮಾಡಬೇಕಾಗುತ್ತೆ, ಸರ್ಕಾರನೂ ಮಾಡಬೇಕಾಗುತ್ತೆ. ಹಣವಂತರು ಕೂಡ ರೈತರ ಬಗ್ಗೆ ಗಮನ ಹರಿಸಿ ಅವ್ರಿಗೆ ಸಹಕಾರ ಮಾಡಬೇಕಾಗುತ್ತೆ. ಆಗ ಬಡತನ ನಿರ್ಮೂಲ ಆಗೋದಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಾ? ರಾಜಕೀಯದ ಬಗ್ಗೆ ಪೂರ ಹದಗೆಟ್ಟೋಗೈತೆ. ರಾಜಕೀಯ ನಿಜವಾದ ಸಮಾಜ ಸೇವೆ ಮಾಡ್ತಕ್ಕಂಥವರು ಇವತ್ತಿನ ದಿವಸ ಇಲ್ಲ. ಯಾಕೆ ಇಲ್ಲ? ಅವರಲ್ಲಿ ನಾನು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಸಂಬಂಧ ಇಷ್ಟಕ್ಕೆ ಲೆಕ್ಕ ಆಗ್ತದೆ ಒಂದು ದಿವಸ. ನಾನು ಮಾಡಿದಂಥ ಆಸ್ತಿ ನನ್ನ ತಲೆಮಾರಿಗೂ ನನ್ನ ಮಕ್ಕಳು ಮೊಮ್ಮಕ್ಕಳು ತಲೆಮಾರಿಗೂ ಮುಂದೆ 10 ತಲೆಮಾರಿಗೂ ಉಳಿಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತಿನ ದಿವಸ ರಾಜಕೀಯ ಮಾಡ್ತಕ್ಕಂಥವ್ರು ಕಣ್ಣೆದುರಿ ಕಳೀತಿದ್ದಾರೆ. ಇದು ಕುಟುಂಬ ರಾಜಕೀಯಗಳು ಬೆಳೀತದವೆ. ಕುಟುಂಬ ರಾಜಕೀಯ ಬೆಳೆದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅನಿಸ್ಕೊಳ್ಳಲ್ಲ. ಇದು ಏನಾಗುತ್ತೆ ಅಂತಂದರೆ ಕುಟುಂಬ ರಾಜಕಾರಣ ಆಗಿ ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗುತ್ತೆ. ಯಾವಾಗ ಕುಟುಂಬ ರಾಜಕೀಯ ಹೋಗ್ತತೋ ಆವಾಗ ಪ್ರಜಾಪ್ರಭುತ್ವ ಉಳಿತತೆ. ಇಲ್ಲ ಅಂದರೆ ಆಳಿದವರೇ ಆಳಬೇಕು. ಹಣವಂತರಿಗೆ ರಾಜಕೀಯ, ಸಾಮಾನ್ಯ ಬಡ ಜನಗಳಿಗೆ ಎಷ್ಟೇ ಬುದ್ಧಿವಂತರು ಇದ್ದರೂ ಕೂಡ ಅವರಿಗೆ ಅವಕಾಶಗಳು ಸಿಗಲ್ಲ. ಅವನ್ನ ಆಯ್ಕೆ ಮಾಡ್ಕೋಬೇಕಾದಾಗ ಅವನ ವ್ಯಕ್ತಿತ್ವ ನೋಡಿ ಇವತ್ತಿನ ದಿವಸ ನಮ್ಮ ಮತದಾರರು, ನಮ್ಮ ಜನರೇಷನ್ನು ಅವರಿಗೆ ಮಾನ್ಯತೆ ಕೊಡ್ತಾ ಇಲ್ಲ. ಯಾರು ಹಣವಂತರಿದ್ದಾರೆ, ಯಾರು ಆಸ್ತಿವಂತರಿದ್ದಾರೆ ಅಂಥವ್ರು ಯಾರು ಹಣ ಹಂಚ್ತಾರೋ ಅಂಥವ್ರಿಗೆ ತಮ್ಮ ಮತಗಳನ್ನು ಮಾರಿಕೊಂಡು ನಮ್ಮ ದೇಶ ಈ ರೀತಿ ದುಸ್ಥಿತಿಗೆ ಬರೋದಕ್ಕೆ ಕಾರಣ ನಾವೇ ಮಾಡ್ಕೊಳ್ತಾಯಿದ್ವಿ. ಅದಕ್ಕೆ ಕಾರಣ ನಾವೇ. ಅಂಥ ಅವ್ರನ್ನ ಬೆಳೆಸೋರು ನಾವೇ. ಹಂಗಾಗಿ ಶ್ರೀಸಾಮಾನ್ಯ ಜನಗಳಿಗೆ ಕೈಗೆ ಅಧಿಕಾರ ಸಿಗ್ತಾಯಿಲ್ಲ. ಇವತ್ತು ಹಣವಂತರ ಕೈಲಿ ರಾಜಕೀಯ ಐತೆ, ಹಣವಂತರ ಕೈಲೆಲ್ಲ ಆಡಳಿತ ಐತೆ, ಹಣವಂತರೇ ಸರ್ಕಾರ ನಡೆಸ್ತಾ ಇದ್ದಾರೆ ಇವತ್ತಿನ ದಿವಸ. ಶ್ರೀಸಾಮಾನ್ಯರಿಗೆ ಇದು ರಾಜಕೀಯದಲ್ಲಿ ಅಧಿಕಾರ ಮಾಡೋದಕ್ಕೆ ಅವಕಾಶಗಳು ಸಿಗ್ತಾಯಿಲ್ಲ. ಈ ರಾಜಕೀಯದಲ್ಲಿ ಒಳ್ಳೆ ಲೀಡ್ರ್ ಅಂದ್ರೆ ನಿಮ್ಗೆ ಯಾರು ಸಿಗ್ತಿದ್ರು ಆವಾಗ ರಾಜಕೀಯದಲ್ಲಿ ನನ್ನ ಅನುಭವದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ನೋಡಿದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಾನು ಪ್ರಧಾನಮಂತ್ರಿ ಎಂಬುವ ಭಾವನೆ ಅವರಿಗಿರಲಿಲ್ಲ. ನಾನು ಪ್ರಧಾನಮಂತ್ರಿ ಅಲ್ಲ, ನಮ್ಮ ದೇಶದ ಜನಗಳು ನನಗೆ ಜವಾಬ್ದಾರಿ ಕೊಟ್ಟಂಥ ಕೆಲಸ ಇದು. ನಾನು ಸೇವಕ ಅಂತಿದ್ರು. ಅವರು ಜನಗಳ ಸೇವಕ. ನಾನು ಮುಖ್ಯ ಅಲ್ಲ, ಜನಗಳೇ ಮುಖ್ಯ ಅಂತ ಹೇಳ್ತಿದ್ರು. ಅವರು ಸ್ವಾರ್ಥಕ್ಕಾಗಿ ಏನು ಸರ್ಕಾರದಿಂದ
ಉಪಯೋಗ ಮಾಡ್ಕೊಳ್ಳಲಿಲ್ಲ. ನಾನು ಪ್ರಧಾನಮಂತ್ರಿ, ನನ್ನ ಮಕ್ಕಳಿಗೆ ಒಳ್ಳೆ ಉದ್ಯೋಗ ಕೊಡಿಸ್ಬೇಕು, ನನ್ನ ಪ್ರಧಾನಮಂತ್ರಿ ನನ್ನ ಮಕ್ಕಳಿಗೆ ಒಳ್ಳೆ ಶಾಲೆಗೆ ಸೇರಿಸ್ಬೇಕು ಅಂತ ಎಂದೂ ಅವರು ಬಯಸಲಿಲ್ಲ. ಅವರು ಎಲ್ಲರಂತೆ ಈ ಶ್ರೀಸಾಮಾನ್ಯರ ಜನಗಳ ಜೀವನ ಹೆಂಗೋ ಅವ್ರ ಜೊತೆಯಲ್ಲೇ ಬೆಳಿಬೇಕು ನಮ್ಮ ಮಕ್ಕಳು ಅಂತಂದೇಳಿ ಎಲ್ಲೋದ್ರೂ ಅವರಿಗೆ ಒಂದು ಚಿಕಿತ್ಸೆಗೆ ಹೋದರೂ ಶ್ರೀಸಾಮಾನ್ಯರ ಜೊತೆ ಕ್ಯೂನಲ್ಲೇ ನಿಂತ್ಕೊಂಡು ಹೋಗ್ಬೇಕು. ಅವರು ಒಂದು ವಿದ್ಯಾಭ್ಯಾಸಕ್ಕೆ ಹೋದರೂ ಸಾಮಾನ್ಯರ ಜೊತೆಯಲ್ಲೇ ಹೋಗಿ ದಾಖಲಾಗಬೇಕು. ಅವರು ಈಗ ಪ್ರಧಾನಮಂತ್ರಿ ಮಕ್ಕಳು, ಮುಖ್ಯಮಂತ್ರಿ ಮಕ್ಕಳು ಅಂತ ಅಂದ ಕೂಡಲೇ ಅವ್ರಿಗೆ ಅವ್ರ ಮನೆಯಲ್ಲಿರ್ತಾರೆ, ಇಲ್ಲ ಅಲ್ಲೇ ಅವರಿಗೆ ದಾಖಲಾತಿಗಳನ್ನು ಮಾಡಿರ್ತಾರೆ. ಅವರು ಅಂಥದಕ್ಕೆ ಅವಕಾಶ ಕೊಡಲಿಲ್ಲ. ನನಗೆ ಅಧಿಕಾರದ ದಾಹ ಬೇಡ, ಶ್ರೀಸಾಮಾನ್ಯರು ಎಲ್ಲರೂ ಸಮಾನರಾಗಿಯೇ ಬೆಳಿಬೇಕು ಅನ್ನೋ ಭಾವನೆ ಅವರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯಲ್ಲಿತ್ತು. ಅವರು ದೇಶ ಕಂಡ ಉತ್ತಮವಾದ ಪ್ರಧಾನಿ ಅಂತ ಅನಿಸ್ಕೊಂಡಿದ್ರು. ಅವರು ಬಿಟ್ಟರೆ ಇಂದಿರಾ ಗಾಂಧಿಯವರು ಮಾಡಿದರು. ಅವರ ಆಲೇ ಬದಲಾವಣೆಗಳಾದವು. ಅವರಷ್ಟು ಸಮಾನತೆಯಲ್ಲಿ ನಾವೆಲ್ಲ ಒಂದೇ ಅನ್ನೋ ಭಾವನೆ ಅವರಿಗೆ ಇದ್ರೂ ಕೂಡ ಅವರು ಭಾಳ ಉತ್ತಮವಾದ ಕುಟುಂಬದಿಂದ ಬಂದರಲ್ಲ. ನೆಹರು ಮಗಳವರು ಶ್ರೀಮಂತ ಕುಟುಂಬದಿಂದ ಬಂದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಡ ಕುಟುಂಬದಿಂದ ಬಂದರು. ಬಡ ಕುಟುಂಬದಿಂದ ಬಂದಂಥರಿಗೆ ಶ್ರೀಸಾಮಾನ್ಯ ಜನಗಳ ಜನಜೀವನ ಹೆಂಗೆ ಅಂತಕ್ಕಂಥದ್ದು ತಾವು ಅನುಭವಿಸಿರ್ತಾರೆ, ಗೊತ್ತಿರ್ತತೆ. ಈ ಶ್ರೀಮಂತ ಕುಟುಂಬದಿಂದ ಬಂದಂಥವರಿಗೆ ಶ್ರೀಸಾಮಾನ್ಯ ಸಮಾಜದ ಶ್ರೀಸಾಮಾನ್ಯ ಜನಗಳ ಕಷ್ಟ ಸುಖ ಏನಂತ ಅನ್ನೋದು ಅಷ್ಟು ಅವರಿಗೆ ಅನುಭವ ಇರೋದಿಲ್ಲ ಅಂತ ಹೇಳ್ಬೋದು. ಅವರು ಒಳ್ಳೊಳ್ಳೆ ಯೋಜನೆಗಳನ್ನು ತಂದರು. ಅದರಲ್ಲಿ ಜೀತ ಪದ್ಧತಿ ನಿರ್ಮೂಲ ಮಾಡಿದರು, ಉಳುವವನೇ ಒಡೆಯ ಅಂತ ಮಾಡಿದರು. ಕರ್ನಾಟಕದಲ್ಲಿ ನಮ್ಮ ದೇವರಾಜ ಅರಸರು ಮಾಡಿದರು ಉಳುವವನೇ ಒಡೆಯ ಅಂತಂದೇಳಿ. ಕೇಂದ್ರದಲ್ಲಿ ಇಂದಿರಾ ಗಾಂಧಿ ಅವರು ಮಾಡಿದ್ದು, ಕರ್ನಾಟಕದಲ್ಲಿ ಇವರು ಜಾರಿಗೊಳಿಸಿದರು. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡಿದರು ಅವರನ್ನು. ಅಬ್ದುಲ್ ಕಲಾಮು ರಾಷ್ಟ್ರ ಪ್ರೇಮಿಗಳವರು. ಅವರು ಬಡತನದ ಕುಟುಂಬದಲ್ಲಿ ಬಂದಂಥವರು, ಶ್ರೀಸಾಮಾನ್ಯ ಜನಗಳ ಕಷ್ಟ ಸುಖ ಅರ್ಥಂಥವರು. ಅವರು ಭಾಳ ಸಮಾಜಕ್ಕೆ ಅವ್ರ ಕೊಡುಗೆ ಭಾಳ ಐತೆ. ಅದೇ ರೀತಿಯಾಗಿ ಇನ್ನು ರಾಜಕೀಯದಲ್ಲಿ ಬಂದಂಥವರು ಇವರು ಅಟಲ್ ಬಿಹಾರಿ ವಾಜಪೇಯಿ ಅಂತ ಅವರು ಒಳ್ಳೆಯ ಮುಂದಾಲೋಚನೆಯಿಂದ ಅವರು ಅಧಿಕಾರ ಮಾಡಿದಂಥವ್ರು. ಅವರೆಲ್ಲ ನಿಸ್ವಾರ್ಥಿಗಳವರು. ಈಗಿನವರೆಲ್ಲ ಸ್ವಾರ್ಥಿಗಳು ಅಂತ ಅನ್ಬೋದು. ನಿಸ್ವಾರ್ಥಿಗಳು ಹೆಂಗೆ ಅಂತಂದರೆ, ಒಬ್ಬ ಬಡವ ಹೋಗಿ ಅವರಲ್ಲಿ ತಮ್ಮ ಸಮಸ್ಯೆಗಳನ್ನು ಕೇಳ್ಕೊಂಡಾಗ ಅವ್ರನ್ನ ಜೊತೆಯಲ್ಲೇ ಕರ್ಕೊಂಡೋಗಿ ಅವರಿಗೆ ಬಸ್ ಚಾರ್ಜ್ ಕೊಟ್ಟು, ಅವರು ಕೆಲಸ ಆಗ್ತಕ್ಕಂಥ ಇಲಾಖೆಗಳಿಗೆ ತಾವೇ ಹೋಗಿ ಅವ್ರ ಕೆಲಸಗಳು ಮಾಡಿಕೊಟ್ಟು ಅವರಿಗೆ ಊಟ ಮಾಡಿಸಿ ಪುನಃ ಅವ್ರಿಗೆ ಅವ್ರ ಊರಿಗೆ ಬಂದು ತಲುಪೋದಕ್ಕೆ ಬಸ್ ಚಾರ್ಜ್ ಕೊಟ್ಟು ಕಳಿಸ್ತಾರೆ. ಇವತ್ತು ದಿವಸ ಅಂತಾರೆ ಯಾರೂ ಇಲ್ಲ. ಇವತ್ತು ದಿವಸ ಬಡವ್ರನ್ನೇ ಶೋಷಣೆ ಮಾಡಿ ಬಡವ್ರನ್ನೇ ಸುಲಿತಕ್ಕಂಥ ರಾಜಕೀಯ ಮಾಡ್ತಕ್ಕಂಥವ್ರು ಅದಾರೆ. ಈಗಿನ ರಾಜಕೀಯ ಸರಿ ಇಲ್ಲ. ಆಗ ಮಹಾತ್ಮ ಗಾಂಧೀಜಿಯವರ ಸಮಕಾಲೀನರ ರಾಜಕೀಯ ಚೆನ್ನಾಗಿತ್ತು. ಅವರು ಹೋದ ನಂತರ ರಾಜಕೀಯ ಹದಗೆಟ್ಟಿತು. ಅವರು ಹಾಕಿಕೊಟ್ಟಂಥ ಮಾರ್ಗಗಳು ಎಲ್ಲ ಬಿಟ್ಟೋದು. ಆವಾಗ ನಮಗೆ ರಾಷ್ಟ್ರಕ್ಕೆ ಸ್ವತಂತ್ರ ತರಬೇಕು, ಸ್ವತಂತ್ರ ರಾಷ್ಟ್ರ ಮಾಡ್ಕೋಬೇಕು, ನಮ್ಮ ರಾಷ್ಟ್ರದ ಆಡಳಿತ ನಾವೇ ಮಾಡ್ಕೋಬೇಕು, ಈ ಪರಕೀಯರ ನಮ್ಮ ದೇಶವನ್ನು ಆಳಬಾರ್ದು ಅಂತ ಒಂದು ಸ್ವತಂತ್ರ ಹೋರಾಟಗಾರರ ಕಮಿಟಿ ಏನಿತ್ತು ಅವಾಗ ಎಲ್ಲ ರಾಷ್ಟ್ರ ಪ್ರೇಮಿಗಳು ಏನಿದ್ರಲ್ಲ, ಅವರು ಸ್ವತಂತ್ರ ಪೂರ್ವದಲ್ಲಿದ್ದಂಥ ರಾಷ್ಟ್ರ ಪ್ರೇಮ ಈಗಿನ ಜನ್ರೇಷನ್ನಲ್ಲಿಲ್ಲ. ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರು ಅವರು ಒಬ್ಬ ಮಹಾನ್ ಚೈತನ್ಯ, ಅವರು ಮಹಾನ್ ವ್ಯಕ್ತಿ. ಅವರು
ಅವರು ದೇಶಕ್ಕೆ ಕೊಟ್ಟಂಥ ಕೊಡುಗೆ ಇವತ್ತೂ ಕೂಡ ಪ್ರಪಂಚದಲ್ಲಿ ಕೂಡ ಉತ್ತಮವಾದ ಸಂವಿಧಾನ ಅಂತ ಹೆಸರು ಪಡೆದತೆ. ಅವರು ಸಮಾನತೆಯ ಬಗ್ಗೆ ಭಾಳ ಒತ್ತು ಕೊಡ್ತಿದ್ದರು. ಮೇಲು ಕೀಳು ಭಾವನೆ ಬಗ್ಗೆ ಹೋರಾಟ ಮಾಡಿದರು ಅವರು. ನಮ್ಮ ಸ್ಪೃಶ್ಯರು ಅಸ್ಪೃಶ್ಯರು ಅಂತಕ್ಕಂಥ ಭಾವನೆ ಹೋಗೋವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ ಅಂತ ಹೇಳೋರು ಅವರು. ಇದನ್ನು ಅದು ನಮ್ಮ ದೇಶದಲ್ಲಿ ಬೇರೂರಿ ಬೆಳ್ಕೊಂಡು ಬಂದತೆ. ಅವರು ಕೂಡ ಭಾಳ ಅದರಿಂದ ಬೇಸತ್ತು ಮನನೊಂದು ಇಂಥ ದೇಶ ನಮಗೆ ಬೇಕಾ, ಇಂಥ ಧರ್ಮ ನಮಗೆ ಬೇಕಾ, ಇದರಿಂದ ಯಾವಾಗ ನಾವು ಮುಕ್ತಿ ಹೊಂದುತ್ತೀವಿ, ಇಂಥ ಧರ್ಮನೇ ನಮಗೆ ಬೇಡ ಅಂತಂದೇಳಿ ಅವರು ಈ ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರು. ಎಷ್ಟು ಹೇಳಿದರು ಇದು ಸಮಾನತೆ ಆಗಲ್ಲ, ಇದರಲ್ಲಿ ಸ್ಪೃಶ್ಯರು ಅಸ್ಪೃಶ್ಯರು ಅಂತಕ್ಕಂಥ ಭೇದ ಭಾವ ಹೋಗಲ್ಲ. ಆದ್ರೂ ಇದರಲ್ಲಿ ಸಂವಿಧಾನದಲ್ಲಿ ಆದ್ರೂ ಇವರು ಬೆಳವಣಿಗೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತಂದೇಳಿ ಕೆಲವು ಕಾರ್ಯಕ್ರಮಗಳನ್ನು ಹಾಕಿಕೊಟ್ಟಿದ್ದಾರೆ. ಅದರ ಮುಖಾಂತರ ಇವಾಗ ಎಷ್ಟೋ ಶೋಷಿತ ವರ್ಗಕ್ಕೆ ಅನುಕೂಲ ಆಗೈತೆ ಅಂತ ಹೇಳ್ಬೋದು. ಅವರು ಕೂಡ ಮಹಾನ್ ಮಾನವತಾವಾದಿ, ಅವರು ಸಮಾಜವಾದಿ. ಮಹಾತ್ಮ ಗಾಂಧಿ ಬಗ್ಗೆ ಹೇಳ್ತಾರೆ. ಮಹಾತ್ಮ ಗಾಂಧೀಜಿ ಅವರು ಆಡಂಬರ ಜೀವನ ಏನಲ್ಲ, ಸರಳ ಜೀವನನೇ. ಆದರೆ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಅಸ್ಪೃಶ್ಯತೆ ಹೋಗಬೇಕು, ಸಮಾನತೆ ಬರಬೇಕು ಅಂತಕ್ಕಂಥದ್ದು ಭಾವನೆ ತೋರಿಸಿದರು. ಆದರೆ ಅದರಿಂದ ಪೂರ್ಣ ಸರಿಸಮಾನತೆ ಮಾಡೋದಕ್ಕೆ ಅವ್ರನ್ನೂ ಕೂಡ ಬಿಡಲಿಲ್ಲ. ಈ ಮುಂದುವರೆದ ಜನಾಂಗ ಅಂತಂದು ಏನಿತ್ತೋ ಆ ಜನಾಂಗದವರು ಮಹಾತ್ಮ ಗಾಂಧೀಜಿಯವ್ರನ್ನೂ ಕೂಡ ಅಂಥ ಒಳ್ಳೆಯ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಅವರು. ಗುರುಗಳು ಅಂಬೇಡ್ಕರ್ ನಮ್ಮ ದೇಶದಲ್ಲಿ ಇಲ್ಲಪ್ಪ ಅಂದಿದ್ರೆ, ಸಂವಿಧಾನ ಬರಲಿಲ್ಲಪ್ಪ ಅಂದಿದ್ರೆ ನಾವು ಏನು ಆಗ್ತಿದ್ವಿ? ಸಂವಿಧಾನ ಬರಲಿಲ್ಲ ಅಂದಿದ್ರೆ ಸಮಾನತೆ ಇರ್ತಿದ್ದಿಲ್ಲ, ರಾಜಕೀಯ ಸ್ವಾತಂತ್ರ್ಯ ಬರ್ತಿದ್ದಿಲ್ಲ, ಸಾಮಾಜಿಕ ಸ್ವಾತಂತ್ರ್ಯ ಬರ್ತಿದ್ದಿಲ್ಲ, ಆರ್ಥಿಕ ಸ್ವಾತಂತ್ರ್ಯ ಬರ್ತಿದ್ದಿಲ್ಲ. ಅವರಿದ್ದರಿಂದ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ ಎಲ್ಲ ಸಿಕ್ತು ಎಲ್ಲರಿಗೂ ಕೂಡ. ಶಿಕ್ಷಣ ಬಗ್ಗೆ ಏನು ಹೇಳ್ತಾರೆ? ಶಿಕ್ಷಣ ನಮ್ಮ ದೇಶದಲ್ಲಿ ಮೊದಲು ಭಾಳ ಕಡಿಮೆ ಇತ್ತು. ಈಗ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ. ಆದರೂ ಇನ್ನೂ ನಮ್ಮ ಸಮಾಜದಲ್ಲಿ ಹೆಚ್ಚಿನದಾದಂಥ ಶಿಕ್ಷಣ ಬೆಳಿಬೇಕು. ನಮ್ಮ ಅಸ್ಪೃಶ್ಯ ಸಮಾಜ ಅಂತಂದು ಏನೋ ಆಯಿತೋ, ಸಂವಿಧಾನದಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಅಂತಂದೇಳಿ ಏನು ಮಾಡಿಟ್ಟಿದಾರಲ್ಲ, ಇವರು ಬೆಳವಣಿಗೆಯಲ್ಲಿ ಎಲ್ಲ ಸಾವಿರಾರು ಉಪಜಾತಿಗಳನ್ನು ಸೇರಿ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಬದಲಾವಣೆಗಳಾಗಬೇಕಾಗೈತೆ. ಹೆಂಗೆ ಈಗ ಒಂದು ವರ್ಗದವರೇ ಮೀಸಲಾತಿಯನ್ನು ಸದ್ಬಳಕೆ ಮಾಡ್ಕೊಂತಿದ್ದಾರೆ, ಇನ್ನೊಂದು ವರ್ಗಕ್ಕೆ ಅವಕಾಶ ಸಿಗ್ತಾಯಿಲ್ಲ. ಹಿಂಗೆ ಸರಿಸಮಾನ ಆಗಬೇಕಾದ್ರೆ ಆಯಾ ವರ್ಗಗಳನ್ನೇ ಈಗ ಪ್ರತ್ಯೇಕ ಮೀಸಲಾತಿ ಕೊಡಬೇಕು ಅಂತಂದು ಏನಿದೆ ಈಗ ಹೋರಾಟ ಮಾಡ್ತಾಯಿದ್ರು, ಅದು ಜಾರಿ ಆದರೆ ಒಳ್ಳೆಯದಾಗುತ್ತೆ.